ಉತನ ಈಂ ಮರುತೋ ವೃದ್ಧಸೇನಾಸ್ಮದ್ರೋದಸಿ ಸಮನಸಃ ಸದಂತು ಪೃಷದಶ್ವಾಸೋ ವನಯೋ ನರಥಾರಿಷಾದಸೋ ಮಿತ್ರಯುಜೋ ನ ದೇವಾಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಕರ ರಾಶಿಯ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋ ನಾವು ನೋಡೋಣ. ಮಕರ ರಾಶಿ ಅಂದ ಕೂಡಲೇ ಆ ರಾಶಿಗೆ ಅಧಿಪತಿ ಶನಿ ಅಂತ ಎಲ್ಲರೂ ಕೂಡ ಭಯ ಪಡ್ತೀರ. ಮಕರ ರಾಶಿಯವರಿಗೆ ಪ್ರಸ್ತುತ ಸಾಡೆ ಸಾತಿ ಆಗಲಿ ಅಥವಾ ಶನಿಯಿಂದ ಸಮಸ್ಯೆಗೆ ಒಳಗಾಗುವಂತಹದ್ದು ಯಾವುದೇ ತರದ ಲಕ್ಷಣಗಳು ಇಲ್ಲ. ಇನ್ನು 2026 ಮುಗಿಬೇಕು, 2027 ಮುಗಿಬೇಕು, 2028ರಲ್ಲಿ ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಅಷ್ಟಮ ಶನಿ ಅಲ್ಲ ಅರ್ಧಾಷ್ಟಮ ಶನಿ ಬರುತ್ತೆ. ಆವಾಗ ನಾವು ಯೋಚನೆ ಮಾಡಬೇಕು ಶನಿ ಬಗ್ಗೆ. ನಿಮ್ಮ ಮೂಲ ಜಾತಕದಲ್ಲಿ ಶನಿ ಚೆನ್ನಾಗಿದೆಯಾ ಇಲ್ವಾ ಅಂತ. ಅಲ್ಲಿವರೆಗೂ ಏನು ಶನಿಗೆ ಭಯಪಡೋ ಅವಶ್ಯಕತೆ ಇಲ್ಲ. ಮಕರ ರಾಶಿಯವರು ಧೈರ್ಯವಾಗಿರ್ಬೋದು. ಒಂದು ವಿಚಾರ ಆಯಿತು. ಇನ್ನು ಗುರುಬಲ ಇಲ್ಲ. ಹೌದು, ಪ್ರಸ್ತುತ ಗುರುಬಲ ಮಕರ ರಾಶಿಯವ್ರಿಗಿಲ್ಲ, ಒಪ್ಕೊಳ್ತೇನೆ. ಆದರೆ ಇನ್ನೊಂದು 2-3 ತಿಂಗಳು ವೆಯ್ಟ್ ಮಾಡಿಬಿಟ್ರೆ ನಿಮ್ಗೆ ಜೂನಲ್ಲೇ 2ನೇ ತಾರೀಕಿಗೆ ಅಂದರೆ ಮೇ ಎಂಡಿಗೆ ನಿಮಗೆ ಗುರುಬಲ ಬಂದುಬಿಡುತ್ತೆ. ಅದು ಕೂಡ ನಿಮಗೆ ಸ್ಟ್ರಾಂಗ್ ಆಗಿಬಿಡುತ್ತೆ. ಬಟ್ ಈಗ ಸದ್ಯಕ್ಕೆ ಈ ತಿಂಗಳಿಗೆ ಭವಿಷ್ಯ ಏನು ಗುರುಗಳು ಅಂದರೆ ಇಲ್ಲ, ಗುರುಬಲ ಇಲ್ಲ. ಗುರುಬಲ ಇಲ್ಲ ಅಂದ್ರೂ ನಿಮ್ಗೇನು ಗುರುವಿಂದ ಏನು ಕೆಟ್ಟದ್ದೇನಾಗಲ್ಲ, ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ನೀವು ಗುರು ಶಾಂತಿ ಮಾಡಬೇಕಾ ಅವಶ್ಯಕತೆ ಖಂಡಿತ ಇಲ್ಲ. ಫೆಬ್ರವರಿ ತಿಂಗಳು ಬೇಡ. ಗುರು ಪ್ರಾರ್ಥನೆ ಮಾಡಿ, ಗುರು ಸ್ತೋತ್ರಗಳನ್ನು ಕೇಳಿ, ಗುರುಗಳ ದರ್ಶನ ಮಾಡ್ಕೊಂಬನ್ನಿ ಬಿಟ್ರೆ ಯಾವುದೇ ಥರದ ಅವಶ್ಯಕತೆ ಇಲ್ಲ. ಸರಿ, ಮಕರ ರಾಶಿಯವರಿಗೆ ಈ 2ನೇ ಮನೆ ಅನ್ನೋದು ಬಹಳ ಮುಖ್ಯ. ದ್ವಿತೀಯ ಸ್ಥಾನವನ್ನು ನಾವು ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ ಅಂತ ಹೇಳ್ತೀವಿ. ಈ 4 ಸ್ಥಾನಕ್ಕೆ ಅಧಿಪತಿ 2ನೇ ಮನೆ. ನೋಡಿ, 4 ಗ್ರಹಗಳು 2ನೇ ಮನೆಗೆ ಬರ್ತಾರೆ. ಈಗಾಗಲೇ ಒಂದು ಗ್ರಹ ಅಲ್ಲಿದೆ, ಯಾರೋ ರಾಹು ಗ್ರಹ ಇದ್ದಾರೆ. ಅದ್ರ ಜೊತೆಗೆ ಇನ್ನು 4 ಗ್ರಹಗಳು ಬಂದು ಪಂಚಗ್ರಹ ಕೂಟ ಅನ್ನುವಂಥದ್ದು ಮಕರ ರಾಶಿಯವರಿಗೆ ನಡೀತಾ ಇದೆ. ಇದೇ ಫೆಬ್ರವರಿ 3ನೇ ತಾರೀಕು ಬುಧ ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಹೋಗಿ ತುಂಬ ಸ್ಟ್ರಾಂಗ್ ಆಗ್ತಾರೆ. ಬುಧ ಬಂದು ನಿಮಗೆ ಭಾಗ್ಯಸ್ಥಾನಾಧಿಪತಿ, ಋಣರೋಗ ಶತ್ರು ಸ್ಥಾನಾಧಿಪತಿ. ಫೆಬ್ರವರಿ 2ನೇ ತಾರೀಕಿಂದ ನಿಮಗೆ ಸಾಲ ಬಾಧೆ ಕಮ್ಮಿ ಆಗುತ್ತೆ, ರೋಗ ಬಾಧೆ ಕಮ್ಮಿ ಆಗುತ್ತೆ, ಶತ್ರುಗಳು ದೂರ ಆಗ್ತಾರೆ, ಭಾಗ್ಯಗಳು ಉತ್ಪತ್ತಿ ಆಗುತ್ತೆ. ಇದೆಲ್ಲವೂ ಕೂಡ ಫೆಬ್ರವರಿ 2ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ. ಅಲ್ಲಿಗೆ ಬುಧದಿಂದ ನಿಮಗೆ ಮಕರ ರಾಶಿಯವರಿಗೆ ತುಂಬ ಒಳ್ಳೆಯದು, ಚಿಂತೆ ಮಾಡೋಂಗಿಲ್ಲ. ಇನ್ನು 5ನೇ ತಾರೀಕು ಶುಕ್ರ ನಿಮ್ಮ ಮನೆಯಿಂದ ಮುಂದಿನ ಮನೆ ಅಂದರೆ 2ನೇ ಮನೆಗೆ ಹೋಗ್ತಾನೆ. ಶುಕ್ರ ನಿಮಗೆ ದಶಮ ಸ್ಥಾನಾಧಿಪತಿ ಹಾಗೂ ಪೂರ್ವ ಪುಣ್ಯ ಸ್ಥಾನಾಧಿಪತಿ. ಪೂರ್ವ ಪುಣ್ಯ ಲಭಿಸುತ್ತೆ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಫೆಬ್ರವರಿ ಮಾಸ ಶುಭ ಫಲ. ಸಂತಾನ ಜೊತೆಗೆ ವೃತ್ತಿಪರ ಜಾಬ್ ರಿಲೇಟೆಡ್ ಆಗಿ ಯಾವುದೇ ನೆಗೆಟಿವ್ ಇಶ್ಯೂಸ್ ಇಲ್ಲ. ಜಾಬ್ ಅನ್ನಂತೂ ತುಂಬ ಸ್ಟ್ರಾಂಗ್ ಆಗುತ್ತೆ. ಮಕರ ರಾಶಿಯವರಿಗೆ ಒಳ್ಳೆ ಹೊಸ ಜಾಬ್ ಸಿಗೋದಕ್ಕೆ ಬೇಕಾದಂಥ ಸ್ಕಿಲ್ಸನ್ನು ಇಂಪ್ರೂವ್ ಮಾಡಿಕೊಂಡು ಇಂಟರ್ವ್ಯೂ ಅಟೆಂಡ್ ಮಾಡಿ, ಖಂಡಿತ ನಿಮ್ಗೆ ಆಫರ್ ಲೆಟರ್ ಸಿಗುತ್ತೆ. ಇರೋ ಜಾಬಲ್ಲಿ ಪ್ರಾಜೆಕ್ಟ್ ಚೇಂಜ್ ಮಾಡಬೇಕಾ ಮಾಡಿ, ನೆಕ್ಸ್ಟ್ ಲೆವೆಲ್ ರೀಚ್ ಆಗಬೇಕಾ ಆಗಿ, ಏನೂ ಸಮಸ್ಯೆ ಇಲ್ಲ. ಹಾಗಾಗಿ ಶುಕ್ರನಿಂದನೂ ಪಾಸಿಟಿವ್ ಇದೆ. ಪೂರ್ವ ಪುಣ್ಯ ಬಲ ಆಗಿ ಕೋರ್ಟು ಕಚೇರಿ ಸಮಸ್ಯೆಗಳು ಕೂಡ ನಿಮಗೆ ದೂರ ಆಗುತ್ತೆ ಮಕರ ರಾಶಿಯವರಿಗೆ. ಇನ್ನು 15ನೇ ತಾರೀಕು ನೋಡಿ, ಸಾಧಾರಣ 13ರಿಂದ 15ನೇ ತಾರೀಕುವರೆಗೂ ಸೂರ್ಯನ ಒಂದು ಪರಿವರ್ತನೆ ಆಗುತ್ತೆ. ಒಂದು ಮನೆಯಿಂದ ನನ್ನ ಮನೆಗೆ ಹೋಗ್ತಾರೆ. ಈ ಬಾರಿ 15ನೇ ತಾರೀಕಲ್ಲ, 13ನೇ ತಾರೀಕಿಗೆ ಬಂದುಬಿಡ್ತಾರೆ. 13ನೇ ತಾರೀಕು ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಅಂದರೆ 2ನೇ ಮನೆಗೆ ಸೂರ್ಯ ಬರ್ತಾರೆ. ಅಲ್ಲಿವರೆಗೂ ನಿಮ್ಮ ರಾಶಿಯಲ್ಲೇ ಇರ್ತಾರೆ. ಅಂದರೆ ಅಷ್ಟಮ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಸೂರ್ಯ ಮಾತ್ರ ಚೆನ್ನಾಗಿಲ್ಲ. ಹಾಗಾಗಿ ಸ್ವಲ್ಪ ಕಣ್ಣು, ಮೂಗು ಮತ್ತು ಚರ್ಮ ಮತ್ತು ಗಂಟ್ಲು ಈ ಥರದ ಸಂಬಂಧಪಟ್ಟಂಥ ಸಮಸ್ಯೆಗಳು ಆರೋಗ್ಯದಲ್ಲಿ ಬರ್ಬೋದು. ಚೂರು ಬೀಳೋದು, ಹೇಳೋದು, ಏಟ್ ಮಾಡ್ಕೊಳ್ಳೋದು, ಗಾಡೀಲಿ ಬೀಳೋದು, ಕಾಲ್ಜಾರ್ ಬಿದ್ದುಬಿಡೋದು, ಈ ಥರದ್ದು ಆಗ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಮಕರ ರಾಶಿ. ಈ ವಿಚಾರದಲ್ಲಿ ನಾನು ಹೇಳಬಲ್ಲೆ, ನಿಮಗೆ ಹುಷಾರಾಗಿದೆ. ಇನ್ನು 4ನೇದು ಇನ್ನೊಂದು ಗ್ರಹ ಇದೆ, ಕುಜ. 23ನೇ ತಾರೀಕು ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಹೋಗ್ತಾರೆ. ಕುಜ ನಿಮಗೆ ಲಾಭಸ್ಥಾನಾಧಿಪತಿ ಹಾಗೂ ಸುಖ ಸ್ಥಾನಾಧಿಪತಿ. ಒಂದು ಕಡೆ ಸುಖನೂ ಕೊಡ್ತಾರೆ, ಇನ್ನೊಂದು ಕಡೆ ಲಾಭನೂ ಕೊಡ್ತಾರೆ. ಈಗಾಗಲೇ ರಾಹು ಕೂತ್ಕೊಂಡಿದ್ದಾರೆ. 5 ಗ್ರಹಗಳು 23ನೇ ತಾರೀಕಿಗೆ ಅಲ್ಲಿ ಇರುತ್ತೆ. ಅದನ್ನು ಪಂಚಗ್ರಹ ಕೂಟ ಅಂತ ಕರಿತೀವಿ. 5 ಗ್ರಹಗಳು ಮೇಜರ್ ಪಾಸಿಟಿವ್ ಕೊಡುವಂತಹ ಗ್ರಹಗಳೆಲ್ಲ ಒಂದು ಕಡೆ ಕೂತಿದೆ ಅಂದರೆ
ನಿಮ್ಗೇನು ಭಯಪಡೋ ಅವಶ್ಯಕತೆ ಇಲ್ಲ. ಮಕರ ರಾಶಿಯವರಿಗೆ ಒಂದು ಫೆಬ್ರವರಿ ತಿಂಗಳು ಅತ್ಯಂತ ಅದ್ಭುತವಾದ ಸಮಯ ಅಂತ ನಾನು ಹೇಳ್ಬೋದು, ಏನೇ ಮಾಡೋದಾದ್ರು. ಯಾಕೆಂದ್ರೆ ಎರಡನೇ ಮನೇನು ಒಂದು ಧನಸ್ಥಾನ, ಹಣ ಸಣ್ಣಕ್ಕೆ ಸಂಪಾದನೆ ಮಾಡ್ತೀರಾ. ಎರಡನೇದು ಕುಟುಂಬ ಸ್ಥಾನ, ಕುಟುಂಬ ಬೆಳೆಯುತ್ತೆ, ಕುಟುಂಬದಲ್ಲಿ ಪ್ರೀತಿ ಹೆಚ್ಚಾಗುತ್ತೆ. ಇನ್ನೊಂದು ವಾಕ್ಸ್ಥಾನ, ನಿಮ್ಮ ಮಾತು ತುಂಬ ಬಲಿಷ್ಠ ಆಗುತ್ತೆ. ಇನ್ನೊಂದು ವಿದ್ಯಾಸ್ಥಾನ, ವಿದ್ಯಾರ್ಥಿಗಳಿಗೆ ತೊಂದರೆ ಇಲ್ಲ. ಈ ಫೆಬ್ರವರಿ ತಿಂಗಳಲ್ಲಿ ಯಾರಾದರೂ SSLC ಎಕ್ಸಾಮು ಅಥವಾ ಇನ್ನಿತರ ಯಾವುದೇ ಎಕ್ಸಾಮ್ಸ್ ಬರೀತಾ ಇದ್ರೆ ಅಥವಾ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ತುಂಬ ಚೆನ್ನಾಗಿದೆ. ನೀವೇನು ಇನ್ಸೆಕ್ಯೂರ್ ಮಾಡಲೇಬೇಡಿ, ವಿಲ್ ಪವರನ್ನು ಬೆಳೆಸ್ಕೊಳ್ಳಿ, ಸಕ್ಸಸ್ ಆಗೇ ಆಗ್ತೀರಾ. ಚಿಂತೆ ಮಾಡೋ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ಇನ್ನು 8ನೇ ಮನೆಯಲ್ಲಿ ಪಾಪಸ್ಥಾನದಲ್ಲಿ ಪಾಪಗ್ರಹ ಕೇತು ಇರೋದ್ರಿಂದ ಕೇತುವಿಂದ ಕೂಡ ನಿಮಗೆ ನೆಗೆಟಿವ್ ಇಲ್ಲ. ಯಾಕಂದ್ರೆ -++ ಆಯಿತು. ಹಾಗಾಗಿ ಈ ತಿಂಗಳು ನೀವು ಹುಷಾರಾಗಿರ್ಬೇಕಾಗಿರೋದು ಒಂದು ವಿಚಾರ, ಗಾಡಿಯಲ್ಲೋ ಕಾರಲ್ಲೋ ಹೋಗ್ಬೇಕಾದ್ರೆ ಎಚ್ಚರಿಕೆಯಲ್ಲಿ, ಮನೆಯಲ್ಲಿ ಮೆಟ್ಲು ಇಳಿಬೇಕಾದ್ರೆ ಮತ್ತೆ ಟೈಲ್ಸು ಗ್ರಾನೈಟ್ ಜಾರ್ ಬೀಳೋದು ಆ ಥರದ್ದು ಹುಷಾರಾಗಿರ್ಬೇಕು. ಮತ್ತೆ ಮೂಗು ಕಣ್ಣು ಗಂಟ್ಲು ಈ ಸಂಬಂಧಪಟ್ಟಂತ ಆರೋಗ್ಯದಲ್ಲಿ ಎಚ್ಚರಿಕೆ ಇರಬೇಕು. ಅಷ್ಟು ಬಿಟ್ಟರೆ ಗುರು ನಿಮಗೆ ಬಲ ಇಲ್ಲದೆ ಇರೋದ್ರಿಂದ ಗುರು ಸ್ತೋತ್ರಗಳನ್ನು ಕೇಳಿ ಸಾಧ್ಯವಾದರೆ ಗುರು ದರ್ಶನ ಮಾಡ್ಕೊಂಬನ್ನಿ. ಇಷ್ಟು ಬಿಟ್ಟರೆ ಅವಶ್ಯಕತೆ ಇಲ್ಲ. ಸರಿ, ಹಾಗಾದ್ರೆ ಈಗ ಸ್ತೋತ್ರ ಏನು ಹೇಳುತ್ತೆ? ಮಕರ ರಾಶಿ ಈ ತಿಂಗಳು ಹೇಗಿದೆ? ಅಧಃ ಕೃಶಃ ಸತ್ವಯುತೋ ಗೃಹೀ ವಾಕ್ಯೋಲಸೋ ಗಮ ರಾಂಗನೆ ಚೇಷ್ಟ ಧರ್ಮಧ್ವಜೋ ಭಾಗ್ಯಯುತೋಟನಶ್ಚ ವಾರ್ತಾದಿತೋ ನಕ್ರಭವೋ ವಿಲಜ್ಜ ಅಂತೇಳಿ ಶ್ಲೋಕ ಹೇಳುತ್ತೆ. ಮಕರ ರಾಶಿಯವರಿಗೆ ಗೋಚಾರದಲ್ಲಿ ಶರೀರದ ಬಲ ಅನ್ನುವಂಥದ್ದು ವೃದ್ಧಿಯಾಗುತ್ತೆ. ಜೊತೆಗೆ ಸತ್ವ ಅಂದರೆ ಸತ್ವದ ಶಕ್ತಿ, ಸತ್ವಗಳು ಅಂದರೆ ನಾವು ತಿನ್ನೋ ಆಹಾರದಲ್ಲಿ ಸತ್ವ ಇದೆ ಅಂತ ಹೇಳ್ತೀವಲ್ಲ, ಆ ಥರ ಫೈಬರು ಆ ಥರ ಹೇಳ್ತೀವಿ, ಅದೆಲ್ಲ ಸತ್ವಗಳು ಚೆನ್ನಾಗಿ ಬೆಳೆಯುತ್ತೆ ದೇಹದಲ್ಲಿ. ಜೊತೆಗೆ ಆಲಸ್ಯಗಳು ದೂರವಾಗುತ್ತೆ, ವೃದ್ಧರಿಗೆ ತುಂಬ ಒಳ್ಳೆ ಸಂತೋಷ ಸಿಗುತ್ತೆ. ಮತ್ತೆ ಈ ಕೆಟ್ಟ ಕೆಲಸಗಳು ಯಾರಾದರೂ ಮಾಡ್ತಾ ಇದ್ರೆ ಅದನ್ನು ಬಿಟ್ಟುಬಿಡ್ತೀರಾ. ಧಾರ್ಮಿಕ ಭಾವನೆ ಹೆಚ್ಚಾಗುತ್ತೆ, ಭಾಗ್ಯವಂತರಾಗ್ತೀರಾ, ಸಂಚಾರಶೀಲರಾಗ್ತೀರಾ. ಜೊತೆಗೆ ವಾತ ಸಮಸ್ಯೆ, ಗ್ಯಾಸ್ಟ್ರಿಕ್ ಇಶ್ಯೂಸು, ಸಿಕ್ಕಾಪಟ್ಟೆ ಹೊಟ್ಟೆ ಊದೋದು, ಗ್ಯಾಸ್ಟ್ರಿಕ್ ಆಗೋದು ಜಾಸ್ತಿ ಆಗುತ್ತೆ. ಮತ್ತೆ ಸ್ವಲ್ಪ ಯಾರೇ ಏನು ಹೇಳಿದ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅಯ್ಯೋ ಹೋಗು ನೀನು ಹೇಳ್ತೀಯ ಹೇಳ್ಕೊ ಹೋಗು, ಆ ಥರದ ಸ್ವಭಾವ ಆಗ್ಬಿಡುತ್ತೆ ಮಕರ ರಾಶಿಯವರಿಗೆ ಈ ತಿಂಗಳು. ಜನರಲೈಸ್ ಆಗಿ ನೋಡೋದಾದ್ರೆ ನೂತನ ಕೆಲಸಕ್ಕೆ ಶುಭ, ವಿದೇಶಿ ಪ್ರಯಾಣದ ಬಗ್ಗೆ ಆಲೋಚನೆ ಸಕ್ಸಸ್ಸು, ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಫಲ, ಹೊಸ ವ್ಯಾಪಾರದಲ್ಲೂ ಕೂಡ ಜಯಪ್ರಾಪ್ತಿ, ರಿಯಲ್ ಎಸ್ಟೇಟ್ ಆಗ್ಬೋದು, ರೈತರಾಗ್ಬೋದು, ವಾಹನ ಚಾಲಕರು ಮಾಲೀಕರಾಗ್ಬೋದು, ಚೆನ್ನಾಗಿರುತ್ತೆ. ಸ್ನೇಹಿತರಿಂದ ಒಂದು ಸ್ವಲ್ಪ ಪಾಸಿಟಿವ್ ಸಿಗುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ, ಜಾಗ್ರತೆ. ಸೋಂಬೇರಿತನ ದೂರ ಮಾಡ್ಕೋಬೇಕು. ಮತ್ತೆ ಅದೃಷ್ಟದ ಮಾಸ ಅಂತ ನಾನು ಪ್ರಾರಂಭದಲ್ಲಿ ಹೇಳಿದೆ. ಆಕಸ್ಮಿಕ ಧನಲಾಭನೂ ಇದೆ, ಶ್ರಮಿಕ ಧನಲಾಭನೂ ಇದೆ, ಎರಡೂ ಇದೆ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಸ್ವಲ್ಪ ಸಾಲಬಾಧೆ ಈ ತಿಂಗಳು ಕಮ್ಮಿ ಆಗುತ್ತೆ. ಕೆಲಸ ಕಾರ್ಯದಲ್ಲಿ ನೆಕ್ಸ್ಟ್ ಲೆವೆಲ್ ರೀಚ್ ಆಗೋದಕ್ಕೆ ಸಪೋರ್ಟ್ ಮಾಡುತ್ತೆ ಗ್ರಹಗಳು. ಮನೆಯಲ್ಲಿ ಶುಭ ಕಾರ್ಯ ನಡೆಯುವಂಥದ್ದು ಯೋಗ. ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಅಸಮಾಧಾನ ಆಗುತ್ತೆ, ಯಾಕಂದ್ರೆ ಸೂರ್ಯ ಚೆನ್ನಾಗಿಲ್ವಲ್ಲ, ಹಾಗಾಗಿ ಸ್ವಲ್ಪ ಅಸಮಾಧಾನ ಆಗೋದು, ಭಯ ಆಗೋದು, ಮಾನ ನಷ್ಟ, ಹಣ ನಷ್ಟ, ಸ್ಥಾನಭ್ರಂಶ, ಅಧಿಕಾರ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಮಕರ ರಾಶಿಯ ರಾಜಕೀಯ ವ್ಯಕ್ತಿಗಳಿಗೆ, ಈವನ್ ಗೌರ್ಮೆಂಟ್ ಅಧಿಕಾರಿಗಳಿಗೂ, ಗೌರ್ಮೆಂಟ್ ಉದ್ಯೋಗ ಮಾಡುವಂಥವ್ರಿಗೂ ಇರುತ್ತೆ. ಗೌರ್ಮೆಂಟ್ ಜೊತೆ ಬಿಸ್ನೆಸ್ ಮಾಡೋರಿಗೂ ಇದು ಅಪ್ಲಿಕೇಬಲ್ ಆಗುತ್ತೆ. ಅದು ಸ್ವಲ್ಪ ಹುಷಾರಾಗಿರಬೇಕು. ಈ ಬಡ್ಡಿ ವ್ಯಾಪಾರ ಮಾಡೋರು, ಫಿನಾನ್ಸ್ ವ್ಯಾಪಾರ ಮಾಡೋರು ಕೂಡ ಒಂದು ಸ್ವಲ್ಪ ಸಮಸ್ಯೆಗಳು ಆಗ್ಬೋದು. ಬಂಡವಾಳ ಹೂಡಿಕೆಗೆ ಈ ಮಾಸ ಒಳ್ಳೇದಲ್ಲ. ಹಾಗಾಗಿ ಏನೇ ಹೂಡಿಕೆ ಮಾಡಬೇಕಾದ್ರೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ ಮಾಡಿಕೊಂಡು ಆಮೇಲೆ ಏನಾದರೂ ಪರಿಹಾರ ಇದ್ದರೆ ಆಮೇಲೆ ನೀವು ಬಂಡವಾಳ ಹೂಡಿಕೆ ಮಾಡಬೇಕೆ. ಬಿಟ್ಟರೆ ಬಂಡವಾಳ ಹೂಡಿಕೆ ನೀವು ಮಾಡಿಬಿಟ್ಟು ಲಾಸ್ ಆಗೋದು ಬೇಡ. ಸ್ಥಿರ ಆಸ್ತಿ ಖರೀದಿ ಮಾಡಬೇಕಾದ್ರೆ ಯೋಗ ಇದೆ. ಮೃಷ್ಟಾನ್ನ ಭೋಜನ, ವಾಹನ ಸೌಖ್ಯ, ಸರ್ಕಾರಿ ಕೆಲಸಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು. ಮುಂದಿನ ಜೀವನದ ಬಗ್ಗೆ ಮಹತ್ವಪೂರ್ಣ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಮಕರ ರಾಶಿಯವರಿಗೆ ಫೆಬ್ರವರಿ ತಿಂಗಳು ತುಂಬ ಚೆನ್ನಾಗಿದೆ. ಜೊತೆಗೆ ಈ ಸಣ್ಣ ಸಣ್ಣ ವ್ಯಾಪಾರಿಗಳಿಗೂ ಮತ್ತೆ ಮಧ್ಯಮ ಉತ್ತಮ ವ್ಯಾಪಾರಿಗಳು ಕೂಡ ಸ್ವಲ್ಪ ಅಭಿವೃದ್ಧಿಯನ್ನು ಪಡಿತೀರಾ. ತುಂಬ ದೂರ ಚಾಲನೆ ಮಾಡಕ್ಕೆ ಹೋಗಬೇಡಿ, ಸಾಧ್ಯವಾದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ, ಅದು ಒಳ್ಳೆಯದು. ತಂದೆ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಸಣ್ಣ ಪ್ರಮಾಣದ ಮನಸ್ಸಿಗೆ ಬೇಸರ ಆಗ್ಬೋದ್ರಿಂದ ಹಾಸ್ಪಿಟಲ್ಗೆ ದುಡ್ಡು ಖರ್ಚು ಮಾಡೋ ಸಾಧ್ಯತೆ ಇರುತ್ತೆ, ಅದರಲ್ಲಿ ನಷ್ಟ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲೂ ಕೂಡ ನಿಮಗೆ ಒಂದು ಸ್ವಲ್ಪ ಪಾಸಿಟಿವ್ ಇರುತ್ತೆ. ಸರಿ, ಹಾಗಿದ್ರೆ ಈಗ ನಿಮಗೆ ಗುರುಬಲ ಅನ್ನುವಂಥದ್ದು ಇಲ್ಲ. ಜೂನ್ 2ನೇ ತಾರೀಕು ಗುರುಬಲ ಬರುತ್ತೆ 2026. ಹಾಗಾಗಿ ಗುರುಬಲ ಬರ್ತಾ ಇರೋದ್ರಿಂದ ಗುರುವನ್ನ ಒಂದು ಥ್ಯಾಂಕ್ಸ್ ಹೇಳಿ, ಬಾ ಭಗವಂತ ನನ್ನ ಜೀವನದಲ್ಲಿ ಮಕರ ರಾಶಿಗೆ ಗುರುಬಲ ಕೊಡ್ತಾ ಇದೆಯಾ, ಇನ್ನಷ್ಟು ನಂಗೆ ಅಭಿವೃದ್ಧಿ ಮಾಡು ಅಂತೇಳಿ ಪ್ರಾರ್ಥನೆ ಮಾಡುವಂಥದ್ದು. ಜೂನ್ 2ನೇ ತಾರೀಕು ನಿಮ್ಮ ಮನೆ ಸುತ್ತಮುತ್ತ, ನಿಮ್ಮ ಊರಲ್ಲೋ, ನಿಮ್ಮ ಮಠದಲ್ಲೋ, ದೇವಸ್ಥಾನದಲ್ಲಿ ಎಲ್ಲಾದರೂ ಗುರುಶಾಂತಿ ಮಹಾಯಾಗ ಮಾಡ್ತಾ ಇರ್ತಾರೆ. ಆ ಯಾಗಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡೋದು ತುಂಬ ಒಳ್ಳೆಯದು. ಆ ಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಿ ಪೂಜೆಗೆ ಪಾಲ್ಗೊಳ್ಳಿ. ಅದು ಕಂಪಲ್ಸರಿ ಮ್ಯಾಂಡೇಟರಿ ಮಾಡಿ, ಒಳ್ಳೆಯದು. ಎಲ್ಲೂ ನಿಮ್ಗೆ ಅವಕಾಶ ಸಿಕ್ಕಲಿಲ್ವಾ, ನಾನು ನಿಮಗೋಸ್ಕರ
1,00,000 ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗವನ್ನು ಮಾಡ್ತಾ ಇದ್ದೀನಿ. ಇದೇ 2026 ಜೂನ್ 2ನೇ ತಾರೀಕು ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊಸೂರು ಹೋಗೋ ರಸ್ತೆಯಲ್ಲಿ ಅತ್ತಿಬೇಲೆ ಅನ್ನುವಂಥ ಜಾಗ ಸಿಗುತ್ತೆ. ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ವಿಶೇಷವಾಗಿ ರಾಜರಾಜೇಶ್ವರಿ, ಶನೈಶ್ಚರ ಹಾಗೂ ಆಂಜನೇಯ ಸ್ವಾಮಿಯ ಕ್ಷೇತ್ರ ಇದೆ. ಆ ಕ್ಷೇತ್ರದಲ್ಲಿ ಈ ಒಂದು ಯಾಗ ಮಾಡಬೇಕಂತ ದೈವ ಪ್ರೇರಣೆ ಆಗಿದೆ. ಈ ಒಂದು ಯಾಗ ಕೇವಲ ಗುರುಶಾಂತಿ ಮಹಾಯಾಗ ಮಾತ್ರ ಅಲ್ಲ, ಗಣಪತಿ ಹೋಮ, ನವಗ್ರಹ ಹೋಮ, 9 ಗ್ರಹದ ಹೋಮ, ಅದರಲ್ಲಿ ಶನೈಶ್ಚರ ಹೋಮನೂ ಆಗುತ್ತೆ. ವಿಶೇಷವಾಗಿ ಮೃತ್ಯುಂಜಯ ಹೋಮ, ಆಯುಷ್ಯ ಹೋಮ, ನಕ್ಷತ್ರ ಹೋಮ, ಮಧು ಮಿಶ್ರಿತ ಕಮಲ ಪುಷ್ಪ ಶ್ರೀ ಸೂಕ್ತ, ಮಹಾಲಕ್ಷ್ಮಿ ಹೋಮನೂ ಆಗ್ತಾ ಇದೆ ಧನಾಕರ್ಷಣೆಗೆ. ಇಷ್ಟು ಹೋಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಜೂನ್ 2ನೇ ತಾರೀಕು ನೀವು ಮಾಡಿಸ್ಬೇಕು ಅನ್ನೋದಾದ್ರೆ ಒಬ್ಬರಿಗೆ 1,001 ರೂಪಾಯಿ ನೀವು ಹಣವನ್ನು ಪಾವತಿ ಮಾಡಿ ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕು. ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಮನೆ ದೇವರ ಹೆಸರು ಎಲ್ಲ ಪಿನ್ ಕೋಡ್ ಸಮೇತವಾಗಿ ಅಡ್ರೆಸ್ ಅನ್ನು ಸೆಂಡ್ ಮಾಡಬೇಕು. 8431384001 ಈ ನಂಬರ್ಗೆ ನೀವು ಕಳಿಸ್ಕೊಟ್ರೆ ನಿಮಗೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಪೂಜೆ ಮಹಾಯಾಗದಲ್ಲಿ ಸಂಕಲ್ಪ ಆಗುತ್ತೆ. ಸಂಕಲ್ಪ ಆದಮೇಲೆ ನಿಮ್ಮ ಮನೆಗೆ ಒಂದು ಕೊರಿಯರ್ ಬರುತ್ತೆ. ಆ ಕೊರಿಯರಲ್ಲಿ ಒಂದು ಕರುಂಗಲಿ ಮಾಲಾ ಅಂದರೆ ಶಿವ ಗುರು ಸಂಕೇತವಾಗಿರ್ತಕ್ಕಂಥ ಶಕ್ತಿ ಇರುವಂಥ ಮಾಲೆ. ಅದನ್ನು ಹಾಕೊಳ್ಳೋದ್ರಿಂದ ನೆಗೆಟಿವ್ ದೂರ ಆಗಿ ಪಾಸಿಟಿವ್ ಇನ್ಕ್ರೀಸ್ ಆಗುತ್ತೆ. ಮತ್ತೆ ಕರುಂಗಲಿ ಮಾಲೆ ಜೊತೆಗೆ ಪೂಜೆ ಮಾಡಿದ ಅಕ್ಷತೆ, ಮತ್ತೆ ಆ ಕರುಂಗಲಿ ಮಾಲ ಒರಿಜಿನಲ್ ಸರ್ಟಿಫಿಕೇಟ್ ಒಂದು ಬರುತ್ತೆ. ಅದ್ರ ಜೊತೆಗೆ ಒಂದು ದತ್ತಾತ್ರೇಯರ ಫೋಟೋ, ಅದರಲ್ಲಿ ಒಂದು ಮಂತ್ರ ಇರುತ್ತೆ. ಪ್ರತಿದಿನ ಆ ಮಂತ್ರವನ್ನು ನೀವು ಜಪ ಮಾಡೋದಕ್ಕೆ ಒಂದು ಗುರು ಗಾಯತ್ರಿ ಮಂತ್ರವನ್ನು ನಾನು ನಿಮಗೆ ಕೊಡ್ತೀನಿ. ಇಷ್ಟು ಕೂಡ ನಿಮ್ಮ ಮನೆಗೆ ಕೊರಿಯರಲ್ಲಿ ಬರುತ್ತೆ. ಪ್ರತಿಯೊಬ್ಬರಿಗೂ ರಿಜಿಸ್ಟರ್ ಮಾಡಿರುವಂಥ ಅಷ್ಟು ಜನಕ್ಕೂ ಬರುತ್ತೆ. ಗುರುಗಳೇ, ಮನೇಲಿ 4 ಜನ ಇದ್ದೀವಿ, ಒಬ್ರಿಗೆ ಮಾತ್ರ ರಿಜಿಸ್ಟ್ರೇಷನ್ ಮಾಡೋಕೆ 4 ಕರುಂಗಲಿ ಮಾಲೆ ಬರುತ್ತಾ? ಇಲ್ಲ, ಒಂದು ರಿಜಿಸ್ಟ್ರೇಷನ್ಗೆ ಒಂದೇ ಮಾಲೆ ಬರುತ್ತೆ. 1000 ಜನಕ್ಕೆ ಮಾತ್ರ ಅವಕಾಶ ಕೊಡ್ತಾ ಇದ್ದೀವಿ, ಅದಕ್ಕಿಂತ ಹೆಚ್ಚಿಲ್ಲ. ಸಾಧ್ಯವಾದಷ್ಟು ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಹೋದ್ಸಲ ಆದಂಗೆ ಎಲ್ಲ ರಿಜಿಸ್ಟರ್ ಆಗೋದ್ಮೇಲೆ ಮತ್ತೆ ಫೋನ್ ಮಾಡಿ, ಖಂಡಿತ ಬಲವಂತ ಮಾಡಬೇಡಿ. 1000 ಜನಕ್ಕೆ ಮಾತ್ರನೇ ನಾವು ಪ್ಲಾನ್ ಮಾಡಿದ್ದೀವಿ. ಈ ಒಂದು ಪೂಜಾ ಯಾಗವನ್ನು ನೀವು ನೇರವಾಗಿ ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು. ಹಂಗಾಗಿಲ್ಲ ಅಂದರೂ ಕೂಡ ವಾಟ್ಸಪ್ಪಲ್ಲಿ ರಿಟೇಕ್, ಹಂಗಾಗಿಲ್ಲ ಅಂದರೂ ಕೂಡ ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ನೀವು ಇದನ್ನು ಲೈವ್ ಸ್ಟ್ರೀಮನ್ನು ನೋಡ್ಬೋದು, ದರ್ಶನ ಪಡಿಬೋದು. ನೇರವಾಗಿ ಬಂದರೆ ಇನ್ನೂ ಒಳ್ಳೆಯದು. 1000 ಜನ ಊಟ ಮಾಡ್ತಾರೆ, ನೀವು ಅನ್ನದಾನ ಸ್ವೀಕಾರ ಮಾಡ್ಬೋದು. ದುಡ್ಡು ಕೊಟ್ಟವರೇ ಬರಬೇಕು ಅಂತಿಲ್ಲ, ದುಡ್ಡು ಕೊಡದೇ ಇರೋರು ಬರ್ಬೋದು. ನೀವು ಬನ್ನಿ, ನಿಮ್ಮ ಕುಟುಂಬನೂ ಕರ್ಕೊಂಬನ್ನಿ, ಅಕ್ಕಪಕ್ಕದವ್ರನ್ನೂ ಕರ್ಕೊಂಬನ್ನಿ, ಸ್ನೇಹಿತರನ್ನೂ ಕರ್ಕೊಂಬನ್ನಿ. ಬಂದು ಪೂಜೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ, ದೇವರ ದರ್ಶನ ಮಾಡಿ, ಅನ್ನದಾನವನ್ನು ಸ್ವೀಕಾರ ಮಾಡ್ಕೊಂಡು ಕೂಡ ಹೋಗ್ಬೋದು. ಹಾಗಾಗಿ ಖಂಡಿತ ಗುರುಶಾಂತಿ ಮಹಾಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಿ. ಗುರುಗಳ ಆಶೀರ್ವಾದ, ಅನುಗ್ರಹ ಮತ್ತಷ್ಟು ನಿಮ್ಗೆ ಸಿಕ್ಕಿ ಮಕರ ರಾಶಿಯವರು ತುಂಬ ವಿಲ್ ಪವರ್ನ ಹೊಂದಿ ಸ್ಟ್ರಾಂಗ್ ಆಗಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಭಗವಂತನ ಆಶೀರ್ವಾದ ನಿಮ್ಗೆ ತೃಪ್ತಿಯಾಗಿ ಸಿಗುತ್ತೆ. ಫೆಬ್ರವರಿ ತಿಂಗಳಲ್ಲಿ ನಾನು ಹೇಳಿದ್ದಲ್ಲಿ ಹುಷಾರಾಗಿರಿ, ಯಾವುದೇ ಥರದ ಸಮಸ್ಯೆ ಇಲ್ಲ, ಭಯ ಪಡಬೇಡಿ, ಧೈರ್ಯವಾಗಿರಿ. ನೋಡಿದ್ರಲ್ಲ ವೀಕ್ಷಕರೇ, ಮಕರ ರಾಶಿಯವರು ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.